ಸಚಿವ ಜಮೀರ್ ಅಹ್ಮದ್ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ವಸತಿ ಸಚಿವ ಜಮೀರ್ ಮೂಗಿನ ಅಡಿಯಲ್ಲೇ ಭಾರಿ ಅಕ್ರಮಗಳು ನಡೀತಾ ಇದೆ. ಆದರೆ ಜಮೀರ್ ಅಹ್ಮದ್ ಖಾನ್ ಅವರ ಕಿವಿಗಳಿಗೆ ಮತ್ತು ಎರಡು ನಗ್ನ ನೇತ್ರಗಳಿಗೆ ಇದನ್ನ ಗಮನಿಸೋದಕ್ಕೆ ಸಮಯ ಇಲ್ಲ. ವಸತಿ ಸಚಿವ ಜಮೀರ್ ಮೂಗಿನ ನೇರಕ್ಕೆ ಅಕ್ರಮಗಳು ನಡೀತಾ ಇದೆ, ಆದರೆ ಸಚಿವರ ಗಮನಕ್ಕಿಲ್ಲ. ಜಮೀರ್ಗೂ ಗೊತ್ತಾಗದಂತೆಯೇ ಅಕ್ರಮಗಳು ನಡೀತಾ ಇದೆಯಾ? ಹಾಗಾದ್ರೆ ಈ ಸ್ಟೋರಿ ಕೇಳಿದ್ರೆ ಖುದ್ದು ಜಮೀರ್ ಕೂಡ ಮುಜುಗರ ಅನುಭವಿಸೋದಂತೂ ಪಕ್ಕ. ವಸತಿ ಇಲಾಖೆಯಲ್ಲಿ ಸದ್ದಿಲ್ಲದೆ ಓಡಾಡ್ತಿವೆ ಭಾರಿ ಹೆಗ್ಗಣಗಳು. ಜಮೀರ್ ಅಡಿಯಲ್ಲೇ ಠಿಕಾಣಿ ಹೂಡಿದೆ ಅತಿ ದೊಡ್ಡ ಹೆಗ್ಗಣ. ಅದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ವಾ? ಇದು ಫ್ರೀಡಮ್ ಟಿವಿಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಚಿವ ಜಮೀರ್ ಅಹ್ಮದ್ ಇಲಾಖೆಯಲ್ಲಿ ಬ್ರಹ್ಮಾಂಡ ಬೃಹತ್ ಭ್ರಷ್ಟಾಚಾರ. ವಸತಿ ಸಚಿವ, ವಕ್ಫ್ ಸಚಿವ ಜಮೀರ್ ಮೂಗಿನ ಅಡಿಯಲ್ಲೇ ಭಾರಿ ಅಕ್ರಮಗಳು ನಡೀತಾ ಇದ್ರೂ ಕೂಡ ಪಾರದರ್ಶಕವಾಗಿ ನಡೀತಾ ಇದ್ರು ಯಾರ ಗಮನಕ್ಕೂ ಬರ್ತಾ ಇಲ್ಲ. ಯಾಕೆ? ಈ ಸ್ಟೋರಿ ಕೇಳಿದ್ರೆ ಖುದ್ದು ವಸತಿ ಸಚಿವರೇ ಬೆಚ್ಚಿ ಬೀಳ್ತಾರೆ, ಜೊತೆಗೆ ಮುಜುಗರ ಅನುಭವಿಸೋದಂತೂ ಗ್ಯಾರಂಟಿ. ವಸತಿ ಇಲಾಖೆಯಲ್ಲಿ ಸದ್ದಿಲ್ಲದೆ ಓಡಾಡ್ತಿವೆ ಭಾರಿ ಹೆಗ್ಗಣಗಳು. ಹಾಗಾದ್ರೆ ಏನದು? ಜಮೀರ್ ಅಡಿಯಲ್ಲೇ ಠಿಕಾಣಿ ಹೂಡ್ತಿದೆ ಅತಿ ದೊಡ್ಡ ಹೆಗ್ಗಣಗಳು. ಇದು ನಿಮ್ಮ ಫ್ರೀಡಮ್ ಟಿವಿಯ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಗಾದ್ರೆ ಏನದು ಕಥೆ? ಸಚಿವ ಜಮೀರ್ ಅಹ್ಮದ್ ಖಾನ್ ಮುಜುಗರ ಯಾಕೆ ಅನುಭವಿಸಬೇಕು? ಮತ್ತು ಸಚಿವ ಜಮೀರ್ ಅಹ್ಮದ್ ಖಾನ್ ರವರ ಮೂಗಿನ ನೇರಕ್ಕೆ ನಡೀತಾ ಇದೆಯಾ ಅಕ್ರಮ? ವಸತಿ ಸಚಿವ ಜಮೀರ್ ಅಹ್ಮದ್ಗೆ ಟೋಪಿ ಹಾಕ್ತಿದ್ದಾರೆ ಆಫೀಸರ್ಸ್ಗಳು. ಕಳೆದ 9 ತಿಂಗಳಿಂದ ನಡೆದು ಹೋಗಿವೆ ಭಾರಿ ಅಕ್ರಮ. ವಸತಿ ಸಚಿವ ಜಮೀರ್ ಅಹ್ಮದ್ಗೆ ಟೋಪಿ ಹಾಕ್ತಿದ್ದಾರೆ ಆಫೀಸರ್ಸ್ಗಳು. ಯಾಮಾರಿಸ್ತಿದ್ದಾರಾ? ಮಕ್ಮಲ್ ಟೋಪಿ ಹಾಕ್ತಿದ್ದಾರಾ? ಕಳೆದ 9 ತಿಂಗಳಿಂದ ನಡೆದು ಹೋಗಿದೆ ಭಾರಿ ಅಕ್ರಮ. 6 ತಿಂಗಳು ಸಾಲದು ಎಂಬಂತೆ ಹೆಚ್ಚುವರಿ 3 ತಿಂಗಳು ಮತ್ತೆ ಅಕ್ರಮ. ಇದು ಸ್ಲಂ ಬೋರ್ಡ್ನಲ್ಲಿ ನಡೆದಿರುವಂತಹ ಮಹಾನ್ ದುರ್ಬಳಕೆಯ ಸ್ಟೋರಿ. ಸಿದ್ದು ಸಚಿವ ಸಂಪುಟವೂ ಗಮನಿಸಬೇಕು. ಅನರ್ಹನ ಕೈಗೆ ಲೂಟಿ ಮಾಡಲು ಕೀ ಕೊಟ್ಟಿದ್ದೇ ಸ್ಲಂ ಬೋರ್ಡ್. ಜಮೀರ್ ಅಹ್ಮದ್ ಕಣ್ಣೆದುರಲ್ಲೇ ನಡೀತಿದೆ ಮಹಾನ್ ಲೂಟಿ ಕೆಲಸ. ಹಾಗಾದ್ರೆ ವಸತಿ ಸಚಿವ ಜಮೀರ್ ಅಹ್ಮದ್ಗೆ ಟೋಪಿ ಹಾಕ್ತಿದ್ದಾರೆ ಆಫೀಸರ್ಸ್ಗಳು. 6 ತಿಂಗಳು ಸಾಲದು ಎಂಬಂತೆ ಹೆಚ್ಚುವರಿ 3 ತಿಂಗಳು ಮತ್ತೆ ಅಕ್ರಮ ನಡೆದಿದೆ. ಇದು ಸ್ಲಂ ಬೋರ್ಡ್ನಲ್ಲಿ ನಡೆದಿರತಕ್ಕಂತಹ ಮಹಾನ್ ದುರ್ಬಳಕೆಯ ಸ್ಟೋರಿ. ಅನರ್ಹನ ಕೈಗೆ ಲೂಟಿ ಮಾಡಲು ಕೀ ಕೊಟ್ಟಿದೆ ಸ್ಲಂ ಬೋರ್ಡ್. ಜಮೀರ್ ಅಹ್ಮದ್ ಕಣ್ಣೆದುರಲ್ಲೇ ನಡೀತಾ ಇದೆ ಮಹಾನ್ ಲೂಟಿಯ ಕೆಲಸ. ಇದನ್ನ ಗಮನಿಸೋದಕ್ಕೆ, ಇದನ್ನ ನಿಯಂತ್ರಿಸೋದಕ್ಕೆ, ಇದನ್ನ ಇಲ್ಲವಾಗಿಸೋದಕ್ಕೆ ಸಚಿವ ಜಮೀರ್ ಅಹ್ಮದ್ಗೆ ಸಾಧ್ಯ ಆಗಿಲ್ವಾ? ಜಮೀರ್ ಅಹ್ಮದ್ ಕಣ್ಣೆದುರಲ್ಲೇ ಈ ತರಹದ ಹಾಡಹಗಲೇ ಒಂದು ರೀತಿಯ ಅನ್ಯಾಯ ನಡೀತಿರಬೇಕಾದ್ರೂ ಕೂಡ ಸಚಿವ ಜಮೀರ್ ಅಹ್ಮದ್ಗೆ ಸಲಹೆ ಕೊಡೋರೇ ಇಲ್ವಾ? ಹಾಗಾದ್ರೆ ಸಚಿವ ಜಮೀರ್ ಅಹ್ಮದ್ ಸಾಹೇಬ್ರೆ, ನಿಮ್ಮ ಸ್ಲಂ ಬೋರ್ಡು ಕೀಯನ್ನು ಕಳ್ಳರಿ ಕೊಟ್ಟಿದ್ದೀರಿ. ಬಹುದೊಡ್ಡ ಅಕ್ರಮಗಳು ನಡೀತಾ ಇದೆ. ಆ ಅಕ್ರಮ ಏನು, ಯಾರು ಮಾಡ್ತಾ ಇದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ನಾವು ವಿವರಿಸುವಂಥ ಪ್ರಯತ್ನ ಮಾಡ್ತೀವಿ. ಆದರೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಕಣ್ಣೆದುರಲ್ಲೇ ಮತ್ತು ಮೂಗಿನ ನೇರಕ್ಕೆ ಇಷ್ಟು ದೊಡ್ಡ ಬೃಹತ್ ಬ್ರಹ್ಮಾಂಡ ಅಕ್ರಮ ನಡೀತಾ ಇದ್ರೂ ಕೂಡ ಸಚಿವರ ಗಮನಕ್ಕೆ ತರುವಂತಹ ಕೆಲಸಗಳನ್ನು ಸಚಿವರ ಸುತ್ತಮುತ್ತಲೇ ಇರುವಂತಹ ಯಾವ ಆಪ್ತರು, ಯಾವ ಪರಮಾಪ್ತರು ಮಾಡಲಿಲ್ವಾ ಎನ್ನುವಂತಹದ್ದೇ ಬಹುದೊಡ್ಡ ಆಶ್ಚರ್ಯ. ಇದು ಪೊಲಿಟಿಕಲ್ ಬಿಗ್ಗೆಸ್ಟ್ ಸ್ಟೋರಿ. ಹಾಗಾದರೆ ಏನದು? ಎಸ್, ಸ್ಲಂ ಬೋರ್ಡ್ನಲ್ಲಿ ಯಾವ ತರಹದ ಅಕ್ರಮ ನಡೆದಿದೆ? ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಬಹುದೊಡ್ಡ ಬ್ರಹ್ಮಾಂಡ ಅನಾಚಾರದ ಬಗ್ಗೆ ಅಥವಾ ಭ್ರಷ್ಟಾಚಾರದ ಬಗ್ಗೆ ಈ ಘಳಿಗೆ ನಿಮ್ಮ ಫ್ರೀಡಮ್ ಟಿವಿ ರಿವೀಲ್ ಮಾಡ್ತಾ ಇದೆ. ಹಾಗಾದರೆ ನಡೆದಿದ್ದೇನು? ಸ್ಲಂ ಬೋರ್ಡ್ ಸಿಇ ಹುದ್ದೆಯಲ್ಲಿ ಅನರ್ಹ ಎಂಜಿನಿಯರ್ ದರ್ಬಾರು. ಸಿಇ ಹುದ್ದೆಗೂ ಒಂದು ಮಾನದಂಡಗಳಿರ್ತವೆ. ಸ್ಲಂ ಬೋರ್ಡ್ನಲ್ಲಿ ಚೀಫ್ ಎಂಜಿನಿಯರ್ ಹುದ್ದೆ ದುರ್ಬಳಕೆ. ವಾಚ್ಮ್ಯಾನ್ ಅನ್ನ ಸಿಇ ಮಾಡೋದಕ್ಕಾಗೋದಿಲ್ಲ, ಅದಕ್ಕೊಂದು ಮಾನದಂಡಗಳಿರುತ್ತೆ, ಒಂದು ವಿದ್ಯಾರ್ಹತೆ ಇರ್ತವೆ. ಇಂಜಿನಿಯರ್ HP ಸುಧೀರ್ಗೆ ಸಿಇ ಹುದ್ದೆ ನೀಡಿರೋ ಸ್ಲಂ ಬೋರ್ಡ್ ನಿಯಮದ ಪ್ರಕಾರ 6 ತಿಂಗಳು ಪ್ರಭಾರ ಹುದ್ದೆ ನೀಡೋದಕ್ಕೆ ಮಾತ್ರ ಅವಕಾಶಗಳಿರುತ್ತೆ. ಆದರೆ 9 ತಿಂಗಳಿಂದ ಸಿಇ ಹುದ್ದೆ ನಿರ್ವಹಣೆಯ ಜವಾಬ್ದಾರಿ ಹೆಂಗೆ ಕೊಟ್ರಿ? ಸುಧೀರ್ಗೆ ಮುಖ್ಯ ಇಂಜಿನಿಯರ್ ಹುದ್ದೆಗೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ. ಚೀಫ್ ಇಂಜಿನಿಯರ್ ಆಗಬೇಕಾದ್ರೆ 4 ವರ್ಷ ಸೇವೆ ಸಲ್ಲಿಸಿರಬೇಕು. ಯಾವ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು? ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಆಗಿದ್ದು ಚೀಫ್ ಎಂಜಿನಿಯರ್ ಹುದ್ದೆಗೆ ಅನರ್ಹ.
ಆದರೂ ಮಂಡಳಿಯಲ್ಲಿ ಇಂಜಿನಿಯರ್ ಕೊರತೆಯಿಂದ ಸಿಇ ಹುದ್ದೆ ಕೊಟ್ಟ ನಿಗಮ ನೀವು ಹೆಂಗೆ ಕೊಟ್ರಿ ಅಂತ ಪ್ರಶ್ನೆ ಮಾಡೋರೇ ಇಲ್ಲ. ಅಲ್ಲಿ ತಾತ್ಕಾಲಿಕವಾಗಿ 6 ತಿಂಗಳ ಅವಕಾಶ ಇದ್ರೂ 9 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ಲಂ ಬೋರ್ಡ್ ಸಿಇ ಹುದ್ದೆಯಲ್ಲಿ ಅನರ್ಹ ಇಂಜಿನಿಯರ್ ದರ್ಬಾರ್ ಮಾಡ್ತಾ ಇದ್ದಾರೆ. ಈ ಅಂಧಾ ದರ್ಬಾರ್ ಕಾಣಿಸ್ತಾ ಇಲ್ವಾ ಈ ಇಲಾಖೆಗೆ? ಜೊತೆಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ರವರಿಗೆ ತಿಳಿಸುವಂತಹ ಪ್ರಯತ್ನ ಯಾರೊಬ್ಬರೂ ಕೂಡ ಮಾಡಲಿಲ್ವಾ? ಆದರೆ ಫ್ರೀಡಮ್ ಟಿವಿ ಅದನ್ನು ಸಹಿಸೋದಿಲ್ಲ. ಅರ್ಹತೆಗೆ ತಕ್ಕನಾಗೆ ಅದಕ್ಕೊಂದು ಮಾನದಂಡಗಳಿರ್ತವೆ. ಸ್ಲಂ ಬೋರ್ಡ್ನ ಸಿಇ ಆಗೋದಕ್ಕೆ ಏನು ಅರ್ಹತೆ ಬೇಕು? ಇಂಜಿನಿಯರ್ ಒಬ್ಬರು ಅನರ್ಹರು ಕೂತು ದರ್ಬಾರ್ ಮಾಡ್ತಾ ಇದ್ದಾರೆ. ಸ್ಲಂ ಬೋರ್ಡ್ನಲ್ಲಿ ಚೀಫ್ ಇಂಜಿನಿಯರ್ ಹುದ್ದೆಯನ್ನ ಮಿಸ್ಯೂಸ್ ಮಾಡಿಕೊಳ್ಳಲಾಗ್ತಾ ಇದೆಯಾ? ಅನರ್ಹ ಎಂಜಿನಿಯರ್ಗೆ ಸಿಇ ಹುದ್ದೆಯನ್ನು ಕೊಟ್ಟಿರುವಂತಹ ಸ್ಲಂ ಬೋರ್ಡು ಇಂಜಿನಿಯರ್ HP ಸುಧೀರ್ಗೆ ಸಿಇ ಹುದ್ದೆಯನ್ನು ನೀಡಿರುವಂತಹ ಸ್ಲಂ ಬೋರ್ಡ್ ಚೀಫ್ ಎಂಜಿನಿಯರ್ ಹುದ್ದೆಯನ್ನು ಹೆಂಗ್ರಿ ಕೊಡ್ತೀರಿ ಅಂತ ಕೇಳೋರು ಯಾವ ಗಂಡಸು ಕೂಡ ಆ ಇಲಾಖೆಯಲ್ಲಿ ಇಲ್ವಾ? ನಿಯಮದ ಪ್ರಕಾರ, ಒಂದು ಪ್ರೊಸೀಜರ್ನ ಪ್ರಕಾರ 6 ತಿಂಗಳು ಪ್ರಭಾರ ಹುದ್ದೆ ನೀಡೋಕೆ ಮಾತ್ರ ಅವಕಾಶಗಳಿರುತ್ತೆ. ಸ್ಲಂ ಬೋರ್ಡಿಗೆ 6 ತಿಂಗಳು ಪ್ರಭಾರ ಹುದ್ದೆಯನ್ನು ನೀಡೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಆದರೆ 9 ತಿಂಗಳಿಂದ ಸಿಇ ಹುದ್ದೆ ನಿರ್ವಹಣೆ ಜವಾಬ್ದಾರಿ ಮುಂದುವರಿತಾನೆ ಇದೆ. ಸುಧೀರ್ಗೆ ಮುಖ್ಯ ಎಂಜಿನಿಯರ್ ಹುದ್ದೆಗೆ ಅರ್ಹತೆ ಇಲ್ಲ. ಆಸ್ ಪರ್ ಪ್ರೊಸೀಜರ್ ಚೀಫ್ ಇಂಜಿನಿಯರ್ ಆಗಬೇಕಾದ್ರೆ 4 ವರ್ಷ ಪ್ರೀವಿಯಸ್ ಅವರು ಸೇವೆ ಸಲ್ಲಿಸಿರಬೇಕು. ಸುಧೀರ್ ಅವರು ಯಾವ ಸೇವೆ ಸಲ್ಲಿಸಿದ್ರು ಅಂತ ಹೇಳಿ ದಾಖಲೆ ಸಮೇತ ಯಾರಿಗಾದರೂ ಪ್ರೂವ್ ಮಾಡೋದಕ್ಕೆ ಸಾಧ್ಯನಾ? ಸಚಿವ ಜಮೀರ್ ಅಹ್ಮದ್ ಖಾನ್ ಅವರೇ, ಏನಾಗ್ತಾ ಇದೆ? ಕ್ಯಾ ಹೋ ರಹಾ ಹೈ? 4 ವರ್ಷ ಸೇವೆ ಸಲ್ಲಿಸಿರಬೇಕು. ಸೇವೆ ಸಲ್ಲಿಸಿದಾರಾ ಈಗಿರ್ತಕ್ಕಂತಹ ಚೀಫ್ ಇಂಜಿನಿಯರ್? ಸಲ್ಲಿಸಿಲ್ಲ. ಹಾಗಾದರೆ ಹೆಂಗೆ ಕೊಟ್ರಿ? ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಆಗಿದ್ದು ಚೀಫ್ ಇಂಜಿನಿಯರ್ ಹುದ್ದೆಗೆ ಅನರ್ಹ. ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಆಗಿದೆ. 7ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಕಲಿಸಿದವ್ರನ್ನ 10ನೇ ಕ್ಲಾಸ್ ಹೈಸ್ಕೂಲಿಗೆ ಸೇರಿಸೋದಕ್ಕೆ ಸಾಧ್ಯನೇ ಇಲ್ರಿ. ಅದಕ್ಕೊಂದು ಮಾನದಂಡಗಳಿರೋದಿಲ್ವಾ? ರೀತಿ ರಿವಾಜುಗಳಿರೋದಿಲ್ವಾ? ಸ್ಲಂ ಬೋರ್ಡ್ ನಿಗಮವನ್ನು ಗಮನಿಸೋದಕ್ಕೆ ಯಾರೊಬ್ಬರು ಇಲ್ಲ ಅಂಥೇಳಿ ಹಾಲು ಕುಡಿಯಬೇಕಾದ್ರೆ ಬೆಕ್ಕು ಕಣ್ಣು ಮುಚ್ಕೊಂಡು ಕುಡಿಯುತ್ತಂತೆ. ನನ್ನನ್ನು ಯಾರೂ ನೋಡ್ತಾ ಇಲ್ಲ, ಜಗತ್ತು ಶೂನ್ಯ, ಇಲ್ಲಿರೋರೆಲ್ಲ ಅವಿವೇಕಿಗಳು, ನಾನೊಬ್ಬನೇ ಬುದ್ಧಿವಂತ, ನಾನೊಬ್ಬನೇ ಶೂರ ಅಂತೇಳಿ ಕಣ್ಣು ಮುಚ್ಕೊಂಡು ಕುಡಿಯುತ್ತೆ. ಇಡೀ ಜಗತ್ತೇ ನೋಡ್ತಾ ಇರುತ್ತೆ ಅನ್ನೋ ಪರಿಜ್ಞಾನ ಬೇಡ? ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಆಗಿದ್ದು ಚೀಫ್ ಇಂಜಿನಿಯರ್ ಹುದ್ದೆಗೆ ಅನರ್ಹನ? ಎಲಿಜಿಬಿಲಿಟಿನ? ಏಬಲ ಅಲ್ಲ. ಆದರೂ ಮಂಡಳಿಯಲ್ಲಿ ಇಂಜಿನಿಯರ್ ಕೊರತೆಯಿಂದ ಸಿಇ ಹುದ್ದೆ ಕೊಟ್ಟ ನಿಗಮ. ಇಂಜಿನಿಯರ್ ಕೊರತೆಯಂತೆ, ಮ್ಯಾನ್ ಪವರ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾನ್ಸ್ಟೇಬಲ್ ಜಾಗಕ್ಕೆ ಅವನ್ನಾದರೂ ಸೆಕ್ಯೂರಿಟಿ ಗಾರ್ಡ್ನ ತಂದು ನಿಲ್ಸೋಕ್ಕಾಗುತ್ತೇನ್ರಿ ಪೊಲೀಸ್ ಸ್ಟೇಷನ್ ಒಳಗೆ? ಪೊಲೀಸ್ ಜೀಪ್ಗೆ ಡ್ರೈವರ್ ಕೊರತೆ ಅಂಥೇಳಿ ಬಾರ್ ಅಂಗಡೀಲಿ ಯಾವುದೋ ಬಾರಿನ ಗಾಡಿನ ಓಡಿಸ್ತಾ ಇದ್ದವನ್ನ ತಂದು ಕೂರ್ಸೋಕ್ಕಾಗುತ್ತಾ? ಇಲ್ಲ. ಒಂದೊಂದು ಸ್ಥಾನಕ್ಕೂ, ಒಂದೊಂದು ಹುದ್ದೆಗೂ, ಒಂದೊಂದು ಸ್ಥಾನಮಾನಕ್ಕೂ ಅದರದೇ ಆದ ಅರ್ಹತೆಗಳು ಇರುತ್ತವೆ. ಆ ಅರ್ಹತೆಗಳನ್ನು ಅನುಸರಿಸಬೇಕಾಗಿದ್ದು ಪ್ರತಿಯೊಬ್ಬರು, ಒಂದು ಪ್ರೋಟೋಕಾಲ್ ಇರೋದಿಲ್ವೇನ್ರಿ? ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿರುತ್ತೆ. ಅದರಲ್ಲೂ ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಸಾಹೇಬರು, ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರಬೇಕಾದ್ರೆ ನಿಮ್ಮ ನಿಗಮದಲ್ಲಿ ಏನೇನು ಆಗ್ತಾ ಇದೆ, ಮನೆಯಲ್ಲಿ ವಾಸ ಮಾಡೋರಿಗೆ ಗೊತ್ತಿರಬೇಕು. ಮೂಲೆಯ ಯಾವ ಗೋಡೆಯಲ್ಲಿ ಬಿರುಕು ಕಾಣ್ತಾ ಇದೆ, ಯಾವ ಹೆಂಚು ಸೋರ್ತಾ ಇದೆ, ಮಳೆ ಬಂದಾಗ ನಮ್ಮ ಮನೆ ಹೆಂಗಿರಬೇಕು, ಇದು ಒಂದು ಮನೆ ಯಜಮಾನನ ಕರ್ತವ್ಯ. ಅದೇ ಥರ ಇಲಾಖೆಯನ್ನು ನಿಭಾಯಿಸ್ತಿರ್ಬೇಕಾದ್ರೆ ಸಂಬಂಧಪಟ್ಟ ಮಂಡಳಿಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರಬೇಕಾದ್ರೆ ಆ ಮಂಡಳಿಯಲ್ಲಿ, ಆ ನಿಗಮದಲ್ಲಿ ಏನೇನಾಗ್ತಾ ಇದೆ, ಎಲ್ಲಿದೆ ನಾಡಿ ಮಿಡಿತ, ಎಲ್ಲಿ ಎಡವಟ್ಟು ಸಂಭವಿಸಿದೆ, ಎಲ್ಲಿ ಏನಾಗ್ತಾ ಇದೆ, ಇದ್ರ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಜವಾಬ್ದಾರಿಯೂ ಕೂಡ ನಿಮ್ಮದಾಗಿರುತ್ತೆ. ಟೆಂಪ್ರವರಿ, ತಾತ್ಕಾಲಿಕವಾಗಿ 6 ತಿಂಗಳ ಅವಕಾಶ ಇದ್ದರೂ 9 ತಿಂಗಳಿಂದಲೂ ಕೂಡ ಕಾರ್ಯ. ಸ್ಲಂ ಬೋರ್ಡ್ನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯೋಜನೆ ಕಾಮಗಾರಿ ಈಗಾಗಲೇ ನಡೆದು ಹೋಗಿದೆ. ಆದರೆ ಮಂಡಳಿಯಲ್ಲಿ ಅನರ್ಹ ಎಂಜಿನಿಯರ್ ಸಿಇ ಹುದ್ದೆಯಲ್ಲಿ ಮುಂದುವರಿತಾನೇ ಇದೆ. ಜಮೀರ್ ಅಹ್ಮದ್ ಖಾನ್ ಅವರೇ, ನಿಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ? ಜನ ಪ್ರಶ್ನೆ ಮಾಡ್ತಿದ್ದಾರೆ. ವಸತಿ ಇಲಾಖೆಯಲ್ಲಿ ಕಾನೂನು ನಿಯಮ ಅನ್ವಯ ಆಗೋದಿಲ್ವಾ? ಅರ್ಹ ಎಂಜಿನಿಯರ್ ತಂದು ಮುಖ್ಯ ಎಂಜಿನಿಯರ್ ಹುದ್ದೆಯಲ್ಲಿ ಕುಳಿಸಿ, ಅಂದರೆ ಅವ್ರನ್ನ ಅಲ್ಲೇ ಇಟ್ಕೊಂಡು ಸಿಇ ಹುದ್ದೆಯಲ್ಲಿ ಅಕ್ರಮವಾಗಿ ಕುಳಿತಿರುವಂತಹ ಸುಧೀರ್ನನ್ನು ಕಿಕ್ಔಟ್ ಮಾಡಿ ತಕ್ಷಣ ನೀವು ಸಮಯ ಕೇಳಬೇಡಿ, ಸಮಯದ ಅವಕಾಶವೂ ಕೊಡೋದಿಲ್ಲ. ಸ್ಲಂ ಬೋರ್ಡ್ನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯೋಜನೆ ಕಾಮಗಾರಿ. ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಒಬ್ಬ ಪ್ರಭಾವಿ ಸಚಿವರು ಅಂತ ಹೇಳಿ ನಿಮ್ಮನ್ನು ಕರೀತಾರ್ರಿ.
ಒಬ್ಬ ಪ್ರಭಾವಿ ಪ್ರಮುಖ ಸಚಿವರು ಅಂತ ಹೇಳಿ ಜನ ಕರೀತಾರೆ ನಿಮ್ಮನ್ನ. ಈ ತರಹದೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿರಬೇಕಾದ್ರೆ ಜಮೀರ್ ಅಹ್ಮದ್ ಖಾನ್ ಅವರೇ ನೀವಿಡುವಂತಹ ಪ್ರತಿ ಹೆಜ್ಜೆಯನ್ನು ಕೂಡ ಗಮನಿಸ್ತಿರ್ತಾರೆ ಜನ. ಸಿಇ ಹುದ್ದೆಯಲ್ಲಿ ಅಕ್ರಮವಾಗಿ ಕುಳಿತಿರುವಂತಹ ಸುಧೀರ್ನನ್ನ ಕಿಕ್ಔಟ್ ಮಾಡಿ ಪ್ರಾಮಾಣಿಕ ಅಂತ ಕರೆಸ್ಕೊಳ್ಳಿ. ಸ್ಲಂ ಬೋರ್ಡ್ನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯೋಜನೆ ಕಾಮಗಾರಿ ಈಗಾಗಲೇ ಶುರುವಾಗಿದೆ. ಮಾನ್ಯ ವಕ್ಫ್ ಮತ್ತು ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರೇ, ಸಿದ್ದರಾಮಯ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರಾಗಿರ್ತಕ್ಕಂತಹ BZ ಜಮೀರ್ ಅವರೇ, ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ರಾಷ್ಟ್ರೀಯ ನಾಯಕರಿಗೂ ಬೇಕಾಗಿರ್ತಕ್ಕಂತಹ ಕಾಂಗ್ರೆಸ್ ರಾಜ್ಯ ಮಟ್ಟದ ನಾಯಕ BZ ಜಮೀರ್ ಅಹ್ಮದ್ ಅವರೇ, ಫ್ರೀಡಮ್ ಟಿವಿ ನಿಮ್ಮನ್ನು ಎಚ್ಚರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಸಿಇ ಹುದ್ದೆಯಲ್ಲಿ ಅಕ್ರಮವಾಗಿ ಕುಳಿತಿರ್ತಕ್ಕಂತಹ ಸುಧೀರ್ ಅವರನ್ನು ಈ ಕ್ಷಣವೇ ನೀವು ಕ್ರಮ ತೆಗೆದುಕೊಂಡು ಅವರನ್ನು ಕಿಕ್ಔಟ್ ಮಾಡಿ ಅದಕ್ಕೆ ಅರ್ಹತೆ ಮತ್ತು ಯೋಗ್ಯತೆ ಇರತಕ್ಕಂತಹ ವ್ಯಕ್ತಿಯನ್ನು ಕೂರಿಸ್ತೀರೋ ಅಥವಾ ಇಲ್ವಾ? ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂ ಡಿ ಅಶೋಕ್ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅದರ ಪ್ರಮುಖ ಅಂಶಗಳನ್ನು ಅವರಿಂದಲೇ ಕೇಳಿಸ್ಕೊಂಡು ಬರೋಣ. ಯಾರೇ ಒಬ್ಬರು ಸಪೋಸ್ AEE ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರೆ ಈಸ್ ಎಲಿಜಿಬಲ್ ಫಾರ್ ಪ್ರಮೋಷನ್ ಅಂತ ಇದ್ದರೆ ಆ ಪೋಸ್ಟನ್ನ ಹೋಲ್ಡ್ ಮಾಡೋದಕ್ಕೆ ಇದನ್ನು ಇನ್ಚಾರ್ಜ್ ಆಗಿ ನೀಡುವಂಥದ್ದಿದೆ ಸರ್ಕಾರದಲ್ಲಿ ಈ ರೀತಿ ನೀಡಿ. ಎಷ್ಟು ಮಂತ್ ಕೊಡ್ಬಾ ಸರ್ ಅವ್ರಿಗೆ? ಅದನ್ನು ಆ ರೀತಿ ಮಂತ್ಸ್ ಅಂತ ರೆಸ್ಟ್ರಿಕ್ಷನ್ ಇಲ್ಲ. ನೆಕ್ಸ್ಟು ಇವರು ಪೋಸ್ಟಿಂಗ್ ಆಗೋ ತನಕ, ಯಾಕಂದರೆ ಯಾವುದೇ ಪೋಸ್ಟ್ ವೇಕೆಂಟ್ ಆಗಿರೋಗಿಲ್ಲ ಸರ್ಕಾರದಲ್ಲಿ. ಯಾವುದೇ ಸ್ಥಾನ ಏನಿದೆ ಅದನ್ನು ಖಾಲಿ ಇಡೋವಾಗಿಲ್ಲ. ಅಲ್ಲಿಗೆ ರೆಗ್ಯುಲರ್ ಚೀಫ್ ಇಂಜಿನಿಯರ್ ಪೋಸ್ಟಿಂಗ್ ಆಗೋ ತನಕ ಬೈ ಪ್ರಮೋಷನ್ ಆರ್ ಬೈ ಡೆಪ್ಯುಟೇಷನ್ ಯಾವುದೇ ರೀತಿಯಲ್ಲಿ ಅದು ಆ ಪೋಸ್ಟಿಗೆ ಪ್ರಮೋಷನ್ ಆಗೋ ತನಕ ಯಾರೇ ಒಬ್ಬರು ಸಪೋಸ್ AEE ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರೆ ಈಸ್ ಎಲಿಜಿಬಲ್ ಫಾರ್ ಪ್ರಮೋಷನ್ ಅಂತ ಇದ್ದರೆ ಆ ಪೋಸ್ಟನ್ನ ಹೋಲ್ಡ್ ಮಾಡೋದಕ್ಕೆ ಇದನ್ನು ಇನ್ಚಾರ್ಜ್ ಆಗಿ ನೀಡುವಂಥದ್ದಿದೆ ಸರ್ಕಾರದಲ್ಲಿ ಈ ರೀತಿ ನೀಡಿ. ಎಷ್ಟು ಮಂತ್ ಕೊಡ್ಬಾ ಸರ್ ಅವ್ರಿಗೆ? ಅದನ್ನು ಆ ರೀತಿ ಮಂತ್ಸ್ ಅಂತ ರೆಸ್ಟ್ರಿಕ್ಷನ್ ಇಲ್ಲ. ನೆಕ್ಸ್ಟು ಇವರು ಪೋಸ್ಟಿಂಗ್ ಆಗೋ ತನಕ, ಯಾಕಂದರೆ ಯಾವುದೇ ಪೋಸ್ಟ್ ವೇಕೆಂಟ್ ಆಗಿರೋಗಿಲ್ಲ ಸರ್ಕಾರದಲ್ಲಿ. ಯಾವುದೇ ಸ್ಥಾನ ಏನಿದೆ ಅದನ್ನು ಖಾಲಿ ಇಡೋವಾಗಿಲ್ಲ. ಅಲ್ಲಿಗೆ ರೆಗ್ಯುಲರ್ ಚೀಫ್ ಇಂಜಿನಿಯರ್ ಪೋಸ್ಟಿಂಗ್ ಆಗೋ ತನಕ ಬೈ ಪ್ರಮೋಷನ್ ಆರ್ ಬೈ ಡೆಪ್ಯುಟೇಷನ್ ಯಾವುದೇ ರೀತಿಯಲ್ಲಿ ಅದು ಆ ಪೋಸ್ಟಿಗೆ ಪ್ರಮೋಷನ್ ಆಗೋ ತನಕ ಯಾರೇ ಒಬ್ಬರು ಸಪೋಸ್ AEE ಅಥವಾ ಎಕ್ಸಿಕ್ಯೂಟಿವ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.